ತನಿಖೆ ವೇಳೆ ದಿನಕ್ಕೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ಕೇಸ್. ಒಂದು ತಿಂಗಳಿಂದ ನಡೀತಾ ಇತ್ತಂತೆ ಈ ರೇವ್ ಪಾರ್ಟಿ. ಆಯೋಜನೆಗೆ ಪ್ಲಾನ್ ಎಲ್ಲ ಮಾಡ್ಕೊಳ್ತಾ ಇದ್ರಂತೆ. ಆಂಧ್ರದ ಎಲ್ಲಾ ಉದ್ಯಮಿ, ಸೆಲೆಬ್ರಿಟೀಸು, ರಾಜಕೀಯ ನಾಯಕರೇ ಪ್ರಮುಖವಾಗಿ ಈ ಒಂದು ಪಾರ್ಟಿಗೆ ಟಾರ್ಗೆಟ್ ಆಗಿದ್ರಂತೆ. ಇದೊಂದು ರೀತಿಯಾದಂತಹ ಹೈ ಪ್ರೊಫೈಲ್ ಪಾರ್ಟಿ ಆಯೋಜನೆಯನ್ನ ಮಾಡಲಾಗ್ತಾ ಇತ್ತು. ಸುಮಾರು ಒಂದು ತಿಂಗಳಿಂದ ಹೆಂಗ್ ಆಯೋಜನೆ ಮಾಡಬೇಕು, ಯಾರ್ಯಾರನ್ನ ಕರಿಬೇಕು, ಎಲ್ಲೆಲ್ಲಿ ಏನೇನು ಇರಬೇಕು, ಅದೆಲ್ಲದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ರಂತೆ. ಆಲ್ಮೋಸ್ಟ್ ಆಂಧ್ರದ ಎಲ್ಲಾ ಉದ್ಯಮಿ, ಸೆಲೆಬ್ರಿಟೀಸ್, ರಾಜಕೀಯ ನಾಯಕರನ್ನು ಟಾರ್ಗೆಟ್ ಮಾಡಿದ್ರು. ಸಿನಿಮೀಯ ಶೈಲಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಸಿಸಿಬಿ ಪೊಲೀಸರು ಎಂಟ್ರಿ ಆಗ್ತಿದ್ದಂತೆ ಟಾಯ್ಲೆಟ್ ರೂಮ್ಗಳಿಗೆ ಸೇರ್ಬಿಟ್ಟಿದ್ರು ಫ್ಲಡ್ಲರ್ಸ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಎಷ್ಟೇ ಬಾಗಿಲು ಬಡಿದ್ರು ಓಪನ್ನೇ ಮಾಡಿಲ್ವಂತೆ, ಲಾಕ್ ಮಾಡ್ಕೊಂಡಿದ್ರಂತೆ. ಪುರುಷರಿಗಿಂತ ಯುವತಿಯರು ಹಾಗೂ ಮಹಿಳೆಯರದ್ದೇ ಡ್ರಗ್ಸ್ ಬಳಕೆಯಲ್ಲಿ ಅಬ್ಬರ. ಇವತ್ತು ಮತ್ತೆ 5 ಮಂದಿಯನ್ನ ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅರೆಬೆತ್ತಲೆ ಡ್ಯಾನ್ಸ್ ಮಾಡಿಸಲೆಂತಾನೆ ಮಾಡೆಲ್ಗಳನ್ನ ಕೂಡ ಕರೆಸಿದ್ರಂತೆ ಆಯೋಜಕರು. ತನಿಖೆ ವೇಳೆ ದಿನಕ್ಕೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ಒಂದು ಕೇಸ. ಕೆಜಿಗಟ್ಟಲೆ ಕೊಕೇನ್ ಸೇರಿ ಮಾದಕ ದ್ರವ್ಯಗಳನ್ನ ಫ್ಲಶ್ ಮಾಡಿದ್ದಾರೆ ಟಾಯ್ಲೆಟ್ ರೂಮ್ ನಲ್ಲಿ. ಆ ನಂತರ ಡ್ರಾಮಾ ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆನೆ ಎಲ್ಲ ಒಂದೊಂದು ಮೂಲೆಗೆ ಓಡೋಗ್ಬಿಟ್ಟಿದ್ದಾರೆ. ಕೆಲವರು ಟಾಯ್ಲೆಟ್ ರೂಮಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಅದು ಡ್ರಗ್ಸ್ ಫ್ಲೆಡ್ಲರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಕೆಜಿಗಟ್ಟಲೆ ಕೊಕೇನ್ ಸೇರಿ ಮಾದಕ ದ್ರವ್ಯವನ್ನ ಫ್ಲಶ್ ಮಾಡಿ ಡ್ರಾಮಾ ಮಾಡಿದ್ದಾರೆ. ಯಾಕಂದ್ರೆ ಬಾಗಿಲು ಎಷ್ಟೇ ಬಡಿದ್ರು ಕೂಡ ಓಪನ್ ಮಾಡದೆ ಲಾಕ್ ಮಾಡ್ಕೊಂಡಿದ್ರಂತೆ. ಸಾಲುಗಟ್ಟಿ ಡ್ರಿಂಕ್ಸ್ ಇಟ್ಟಂತೆ ಡ್ರಗ್ಸ್ ಕೂಡ ಟೇಬಲ್ ಮೇಲೆ ಇವ್ರು ಜೋಡಿಸಿಟ್ಟಿದ್ರಂತೆ. ಇನ್ನೂ ಒಂದು ಅಂದ್ರೆ ಈ ಪಾರ್ಟಿಯಲ್ಲಿ ಮೇಲ್ಗಿಂತ ಫೀಮೇಲ್, ಪುರುಷರಿಗಿಂತ ಯುವತಿಯರೇ ಹೆಚ್ಚಿನ ಡ್ರಗ್ಸ್ ಅನ್ನ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ಒಂದು ಬೆಂಗಳೂರಿನಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಆಯಾಮ, ದಿನಕ್ಕೊಂದು ರೀತಿಯಾದಂತ ತನಿಖೆ ನಡೀತಾ ಇದೆ. ಸೊ ಕೆಲವರು ಭಾಗಿಯಾಗಿದ್ವಿ ಅಂತ, ಕೆಲವರು ಭಾಗಿಯಾಗಿರ್ಲಿಲ್ಲ ಅಂತ. ಇಲ್ಲಿವರೆಗೂ ಎಷ್ಟು ಜನರನ್ನು ಬಂಧಿಸಿದ್ದಾರೆ? ಮೇನ್ ಲೀಡ್ ಅಂತ ಏನ್ ಸಿಕ್ಕಿದೆ ತನಿಖೆಯಲ್ಲಿ? ನೀತಿ, ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಮಾರು 6 ಜನರ ಬಂಧನ ಆಗಿದೆ. ಅವತ್ತು ಬಂಧನವನ್ನ ಮಾಡಿದ್ರು. ಪಾರ್ಟಿ ಆಯೋಜಕರು ಬರ್ಡೇನ ಮಾಡ್ತಿದ್ರು, ಮತ್ತೆ ಡ್ರಗ್ಸ್ ಅನ್ನ ಯಾರು ತೆಗೆದುಕೊಂಡು ಅಲ್ಲಿ ಪೆಡ್ಲಿಂಗ್ ಅನ್ನ ಮಾಡಿದ್ರು ಅಂತವ್ರ 5 ಜನರ ಬಂಧನ ಆಗಿತ್ತು. ಇದಾದ ನಂತರ ಮತ್ತವರನ್ನ ಬಂಧನ ಮಾಡಲಾಗಿದೆ. ಒಟ್ಟು ಇದುವರೆಗೆ 6 ಜನ ಬಂಧನ ಮಾಡಿರೋ ಬಗ್ಗೆ ಮಾಹಿತಿ ಇರುವಂತದ್ದು. ಏನು ತನಿಖಾ ವೇಳೆಯಲ್ಲಿ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ 30 ಜನ ಲೇಡೀಸ್ ಇದ್ರೆ, 71 ಜನ ಜೆಂಟ್ಸ್ ಇದ್ರು ಅನ್ನೋ ಮಾಹಿತಿ ಇರುವಂತದ್ದು. ಅದರಲ್ಲಿ ಬಿಲ್ಡರ್ಸ್ ಇರ್ಬೋದು, ನಟ ನಟಿಯರ್ಸ್ ಇರ್ಬೋದು, ಉದ್ಯಮಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಪೊಲಿಟಿಕಲ್ ಲೀಡರ್ಸ್ಗಳು, ಈಗ ಹಲವು ರೀತಿಯಲ್ಲಿ ಎಲ್ಲಾ ಜನರು ಕೂಡ ಬಂದು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಎಲ್ಲಾ ಕೂಡ ದೊಡ್ಡವರ ಮಕ್ಕಳು ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿ ಇರುವಂತದ್ದು. ಸೊ ಇವರೆಲ್ಲರೂ ಬಂದಿದ್ರು. ಈ ಬಗ್ಗೆ ಏನು ಪೊಲೀಸರು ಯಾವಾಗ ಪಾರ್ಟಿ ನಡೀತಾ ಇದೆ ಅಂತ ಗೊತ್ತಾಗುತ್ತೋ ಬೆಂಗಳೂರು ನಗರ ಪೊಲೀಸ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿಯನ್ನ ಕಲೆ ಹಾಕೊಂಡು ಅಲ್ಲಿಗೆ ದಾಳಿಯನ್ನು ನಡೆಸುವಂತದ್ದು. ಆದ್ರೆ ದಾಳಿ ನಡೆಸ್ತಾ ಗೊತ್ತಾಗುವಂತದ್ದು ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುವಂತ ಜಾಗದಲ್ಲಿ ಪಾರ್ಟಿ ನಡೀತಾ ಇದೆ ಅಂತ. ಸೊ ಇದಾದ ಬಳಿಕ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮತ್ತೆ ಅಲ್ಲಿ ಸಿಕ್ಕಿದಂತ ಡ್ರಗ್ಸ್ ಗಳು ಏನು ಪತ್ತೆ ಆಗುತ್ತೆ, ಕಾರ್ಗಳಲ್ಲಿ ಇರುವಂತದ್ದು, ಆ ಡ್ರಗ್ಸ್ ಗಳನ್ನು ವಶಪಡಿಸಿಕೊಳ್ಳುವಂತದ್ದು, ಡಾಗ್ ಸ್ಕ್ವಾಡ್ ಗಳನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲೆಲ್ಲಿ ಎಷ್ಟು ಡ್ರಗ್ಸ್ ಗಳನ್ನ ತೆಗೆದುಕೊಂಡಿದ್ರು ಅಂತ. ಯಾವಾಗ ಪೊಲೀಸರು ಒಳಗಡೆ ರೈಡ್ ಅನ್ನ ಮಾಡ್ತಾರೆ, ಆಗ ಒಂದಿಷ್ಟು ಜನ ಅಲರ್ಟ್ ಆಗುವಂತದ್ದು. ಅವರೆಲ್ಲ ಡ್ರಗ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಕಮೋಡ್ ಗಳಲ್ಲಿ ಹಾಕಿ ಫ್ಲಶ್ ಮಾಡಿರುವಂತದ್ದು, ಅದನ್ನ ನಿಷ್ಕ್ರಿಯಗೊಳಿಸಕ್ಕೆ ಟ್ರೈ ಮಾಡಿರುವಂತದ್ದು. ಇನ್ನು ಕೆಲವರು ಅದಾಗ್ಲೇ ಪಾರ್ಟಿಯಲ್ಲಿ ತೇಲ್ತಾ ಇದ್ರು, ನಶೆಯಲ್ಲಿದ್ರು. ಅವ್ರಿಗೆ ಪೊಲೀಸರು ಬಂದಿರೋ ಬಗ್ಗೆ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಅವ್ರು ಅದೇ ನಶೆಯಲ್ಲಿ ಬೆಳಗ್ಗೆವರೆಗೂ ಕೂಡ ಇದ್ರು. ಬೆಳಗಾದ ನಂತರ ಅವ್ರಿಗೆ ಪೊಲೀಸರು ವಶದಲ್ಲಿದ್ದೀವಿ ನಾವು ಅಂತ ಅವ್ರಿಗೆ ಗೊತ್ತಾಗಿರುವಂತದ್ದು. ಹೀಗೆ ಹಲವು ಜನ ಇದೇ ರೀತಿಯಾಗಿ ಮಾಡಿರುವಂತದ್ದು. ಪೊಲೀಸರು ಬಳಿಕ ಅವರೆಲ್ಲರನ್ನು ಒಬ್ಬೊಬ್ಬರನ್ನ ವಶಕ್ಕೆ ಪಡ್ಕೊಂಡು ಮೆಡಿಕಲ್ ಅನ್ನ ಮಾಡ್ತಿರುವಂತದ್ದು. ಮೆಡಿಕಲ್ ಅನ್ನ ಮಾಡಿಸುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಡ್ರಗ್ ಅನ್ನ ತೆಗೆದುಕೊಂಡಿರೋ ಬಗ್ಗೆ ಈಗಾಗಲೇ ಪ್ರೂವ್ ಆಗಿದೆ. ಒಬ್ಬೊಬ್ಬರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ, ಕರೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಇವರಿಗೆ ಡ್ರಗ್ ಪೆಡ್ಲಿಂಗ್ ಮಾಡಿದಂತಹ ಜಾಲ ಯಾವುದು, ಎಲ್ಲಿಂದ ಬಂದಿದೆ, ಎಷ್ಟು ಪ್ರಮಾಣದ ಡ್ರಗ್ಸ್ ಕೂಡ ಇತ್ತು ಅನ್ನೋ ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ದುರಂತ ಅಂದ್ರೆ ಸೆಲೆಬ್ರಿಟಿಗಳು, ಅದರ ಜೊತೆಗೆ ಬಿಲ್ಡರ್ಸ್ ಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಕೆಲವು ಆಕ್ಟರ್ಸ್ ಗಳಿದ್ರು. ಅವ್ರಿಗೆ ಪೊಲೀಸರ ಮುಂದೆ ಹೈಡ್ರಾಮಾ ಕೂಡ ಮಾಡಿದ್ರು. ನಾನು ಆಕ್ಟರ್ ಇದ್ದೀನಿ, ಹಾಗೆ ಹೀಗೆ ನಾನು ಸೆಲೆಬ್ರಿಟಿ, ನಾನ್ಯಾಕೆ ಈ ತರ ಮಾಡ್ಲಿ ಅಂತೇಳಿ. ಸೊ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಡ್ರಗ್ಸ್ ಅನ್ನ ತೆಗೆದುಕೊಂಡಿರೋ ಬಗ್ಗೆ ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಡೀ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಏನಂತ ಹೇಳಿದ್ರೆ
ಪೊಲೀಸರ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಸ್ಥಳೀಯ ಪೊಲೀಸ್ ಠಾಣೆಗೆ ಇಷ್ಟೆಲ್ಲ ಆದ್ರೂ ಕೂಡ ಮಾಹಿತಿ ಇರ್ಲಿಲ್ವ ಅನ್ನೋದು ಮತ್ತೊಂದು ಪ್ರಶ್ನೆ. ಇದೇ ಕಾರಣದ ಮೇಲೆ ಏನು ಕರ್ತವ್ಯವನ್ನ ಶಿಸ್ತು ಮತ್ತು ಕರ್ತವ್ಯವನ್ನ ಪಾಲಿಸಿದ ಹಿನ್ನೆಲೆ ಮಾಹಿತಿಯ ಕೊರತೆ ಇತ್ತು ಅನ್ನೋ ಕಾರಣಕ್ಕಾಗಿ ಮೂವರನ್ನ ಈಗಾಗಲೇ ಸಸ್ಪೆಂಡ್ ಅನ್ನ ಮಾಡಿರುವಂತದ್ದು. ASI ಇರ್ಬೋದು, ಅಲ್ಲಿನ ಠಾಣೆ SB ಇರ್ಬೋದು, ಮತ್ತೊಬ್ರು ಸಿಬ್ಬಂದಿನ ಮೂವರನ್ನ ಒಂದು ಸಸ್ಪೆಂಡ್ ಮಾಡಿದ್ರೆ, ಇಬ್ಬರು ಅಧಿಕಾರಿಗಳು ಅಂದ್ರೆ DYSP ಮತ್ತು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಬ್ಬರು ಕೂಡ ಚಾರ್ಜ್ ಮೆಮೊ ಏನು ರೂಲ್ 7 ಅಂತ ಹೇಳ್ತೀವಿ, ಆ ರೂಲ್ 7 ಅನ್ನು ಕೊಟ್ಟಿರುವಂತದ್ದು. ಅವತ್ತು ಅವರಿಬ್ರು ಕೂಡ ಅಧಿಕಾರಿಗಳು ನೈಟ್ ರೌಂಡ್ಸ್ ನಲ್ಲಿ ಇದ್ರು. ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಪಾರ್ಟಿ ನಡೀತಿದೆ ಅಂದ್ರೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಕಾರಣ ಕೇಳಿ ಒಂದು ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದಕ್ಕೆ ರೂಲ್ 7 ಅನ್ನು ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಪ್ರಕರಣದಲ್ಲಿ ಯಾರಾದ್ರೂ ಭಾಗಿಯಾಗಿದ್ರ, ಅಧಿಕಾರಿಗಳು ಶಾಮೀಲಾಗಿದ್ರ ಅನ್ನೋ ಹಲವು ಅನುಮಾನಗಳಿದೆ. ಹೀಗಾಗಿ ಆ ಆಯಾಮದಲ್ಲೂ ಕೂಡ ಈಗಾಗಲೇ CCB ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ತನಿಖಾ ನಂತರ ಪಾರ್ಟಿಯನ್ನ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟವ್ರು ಯಾರು, ಜಾಗ ಕೊಟ್ಟವ್ರು ಯಾರು, ಸೊ ಇದು ಮೊದಲೇ ಗೊತ್ತಿಲ್ವಾ, ಇಲ್ಲ ಬರ್ಡೇ ನಲ್ಲಿ ಈ ಪಾರ್ಟಿ ನಡೀತಿದ್ದಾನೆ, ಎಲ್ಲ ಸತ್ಯಾಸತ್ಯಗಳು ಹೊರ ಬರ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.